ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಈಗಾಗಲೇ ಕಂಗಾಲಾಗಿದ್ದಾರೆ. ಇದರ ಬೆನ್ನಲ್ಲೇ ಗಾಯದ ಮೇಲೆ ಬರೆ ಎಳೆದಂತೆ ಹಾಲಿನ ದರ ಹೆಚ್ಚಿಸುವ ಸುಳಿವನ್ನ ಸಿಎಂ ಮತ್ತೆ ನೀಡಿದ್ದಾರೆ. ದರ ಹೆಚ್ಚು ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಕೆಎಂಎಫ್ ಜೊತೆ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ತೀರ್ಮಾನ ಮಾಡೋಣ. ಮತ್ತೆ ಏರಿಕೆಯಾಗುತ್ತಾ ಹಾಲಿನ ದರ? ಬೆಲೆ ಏರಿಕೆ ಸುಳಿವು ನೀಡಿದ್ರ ಸಿಎಂ? ತರಕಾರಿ, ದಿನಸಿ, ಕೆಎಸ್ಆರ್ಟಿಸಿ ಬಸ್ ಟಿಕೆಟ್, ಮದ್ಯ ಆಯಿತು, ಈಗ ಗ್ರಾಹಕನ ಜೇಬಿಗೆ ಹಾಲಿನ ದರ ಏರಿಕೆ ಕತ್ತರಿ ಬೀಳಲಿದೆ. ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಜೀವನ ನಡೆಸುವುದು ಅಂತ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆ ಬರೆ ಬೀಳುವ ಲಕ್ಷಣ ಕಾಣಿಸ್ತಿದೆ. ಇದೇ ವರ್ಷ ಜೂನ್ ತಿಂಗಳಲ್ಲಿ ಸರ್ಕಾರ ₹2 ಹಾಲಿನ ದರ ಹೆಚ್ಚಿಸಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿತ್ತು. ಇದಾಗಿ ಇನ್ನೂ 3 ತಿಂಗಳು ಕಳೆದಿಲ್ಲ. ಮತ್ತೆ ಹಾಲಿನ ದರ ಹೆಚ್ಚಿಸುವ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಗಡಿಯಲ್ಲಿ ಸಚಿವ ರಾಜಣ್ಣಗೆ ಸೂಚನೆ ನೀಡಿದ್ದಾರೆ. ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ, ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡದೆಲ್ಲನೂ ರೈತರು ಕೊಡ್ತಾರೆ. ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಕೆಎಂಎಫ್ ಜೊತೆ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ತೀರ್ಮಾನ ಮಾಡೋಣ. ಕೇಳಿದ್ರಲ್ವಾ, ಖುದ್ದು ಸಿಎಂ ಸಾಹೇಬ್ರೆ ಹಾಲಿನ ದರ ಹೆಚ್ಚಳದ ಬಗ್ಗೆ ಮಾತನಾಡಿದ್ದಾರೆ. ದಿನನಿತ್ಯ ಬಳಕೆ ವಸ್ತುಗಳು ಹೀಗೆ ಪದೇ ಪದೇ ಏರಿಕೆಯಾದ್ರೆ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ಪುಟ್ಟ ಪುಟ್ಟ ಕಂದಮ್ಮಗಳು ಪಾಠ ಕಲಿಯುವಂತಹ ಸ್ಥಳ. ಆದರೆ ಇಲ್ಲಿ ಏನೇನೂ ಸರಿ ಇಲ್ಲ. ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಪರಿಸ್ಥಿತಿ ಇಲ್ಲಿ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಶಿಥಿಲಗೊಂಡ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ. ವರದಿ ಬಳಿಕ ಓಡೋಡಿ ಬಂದ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಎಸ್, ಎಲ್ಲಿ ನೋಡಿದ್ರೂ ಬಿರುಕು ಬಿಟ್ಟ ಕಟ್ಟಡ. ಸೀಲಿಂಗ್ ನೋಡಿದ್ರೂ ಬಿರುಕು, ಗೋಡೆಗಳನ್ನ ನೋಡಿದ್ರೂ ಬಿರುಕು. ಇಂತಹ ಸ್ಥಳದಲ್ಲಿ 2 ಅಂಗನವಾಡಿಗಳು. ಒಂದೆಡೆ ಜೀವ ಭಯದಲ್ಲೇ ಮಕ್ಕಳಿಗೆ ಪಾಠ ಹೇಳುವ ದೃಶ್ಯಗಳು. ಗದಗ್ ನಗರದ ಕಾನತೋಟ್ ಬಡಾವಣೆಯಲ್ಲಿ ಈ ಅಪಾಯಕಾರಿ ಅಂಗನವಾಡಿ ಕಟ್ಟಡ ಇದೆ. ಪಕ್ಕದಲ್ಲಿರೋ ಅಂಗನವಾಡಿ ಕೇಂದ್ರ ಈಗಲೋ ಆಗಲೋ ಬೀಳೋ ಹಂತದಲ್ಲಿದೆ. ಈ ಬಗ್ಗೆ ಪಾಲಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಂತಹ ಅಪಾಯಕಾರಿ ಕಟ್ಟಡದಲ್ಲಿ ನಮ್ಮ ಮಕ್ಕಳು ಪಾಠ ಕಲಿಯುತ್ತಿವೆ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ನಮಗಿದೆ ಅಂತ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಅದು ಇವಾಗ ಬೀಳ್ತೈತೆ ಅವಾಗ ಬೀಳ್ತೈತೆ ಗೊತ್ತಿಲ್ರಿ. ಹಿಂದೂ ಗಲೀಜ, ಮುಂದೂ ಗಲೀಜ, ಮಕ್ಳು ಹೋಗಾಕ ಬರಾಕ ಕುಂದ್ರಾಕ ಎಲ್ಲ ಸಮಸ್ಯೆ ಐತ್ರಿ ಇಲ್ಲಿ. 2 ಅಂಗನವಾಡಿ ನಡೀತಾವ್ರಿ. ಭಾಳ ವರ್ಷ ಆತ್ರಿ, ಭಾಳ ವರ್ಷ ಆತ. ಅದು ಕಟ್ಟಲಿ ಇದೆ 2 ಆಜು ಬಾಜು ರೀ. ಒಂದು ಬಿದ್ದೈತಲ್ರಿ ಅಲ್ಲೇ, ಅದೊಂದು ಬಿದ್ದಿದ್ದು. ಇದು ಒಂದು ಅಂಗನವಾಡಿ ಒಳಗೆ 2 ಮಕ್ಕಳು ನಡೆಸ್ಕೊಡ್ತಾರೆ ಅಲ್ಲಿ. 2 ಸಾಲಿ ರೀ. ಅದು ಬೀಳಕ್ಕೆ ಬಂದಿತ್ತಲ್ಲ, ಹಾಗಾಗಿ ಇಲ್ಲೇ ನಡೆಸ್ಕೊಡ್ತಾರೆ. ಅದಕ್ಕೆ ಏನು ಅನ್ನೋದು ದೇಕ್ರಾಕಿಲ್ರಿ. ಇಷ್ಟು ವರ್ಷ ಆತ್ರಿ, ಒಟ್ಟ ದೇಕ್ರಾಕಿ ಅನ್ನೋದೇ ಇಲ್ಲ ಅದಕ್ಕೆ. ಅಕ್ಕಪಕ್ಕ ಅಂಗನವಾಡಿ ಕೇಂದ್ರಗಳ ಕಟ್ಟಡ ನಿರ್ಮಾಣ ಮಾಡಿ ಸುಮಾರು 40 ವರ್ಷವಾಗಿದೆ. ಇಂತಹ ಅಪಾಯಕಾರಿ ಕಟ್ಟಡ ಸ್ಥಳಾಂತರ ಮಾಡಿ ಅಪಾಯದಿಂದ ಮಕ್ಕಳನ್ನ ಪಾರು ಮಾಡಿ ಅಂತ ಮನವಿ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಬಾಡಿಗೆ ಕಟ್ಟಡ ಸಿಕ್ತಿಲ್ಲ ಅಂತ ಕೈ ತೊಳೆದುಕೊಂಡು ಮೌನಕ್ಕೆ ಶರಣಾಗಿದ್ದಾರೆ. ಸರ್, ಇಲ್ಲಿ ಎರಡು ಅಂಗನವಾಡಿ ಅದಾವ್ರಿ ಸರ್. ಒಂದು ಡೆಮಾಲಿಷ್ ಬಿಲ್ಡಿಂಗ್ ಐತಿ, ಇನ್ನೊಂದು ಸ್ವಲ್ಪ ಇದು ಏನದು ಸರಿಯಾಗಿತ್ತು ಅಂತಂದು 2 ಅಂಗನವಾಡಿ ಒಂದೇ ಕಡೆ ನಡೆಸ್ತಾ ಇದ್ರು ಸರ್. ಇಲ್ಲಿ ಇದು ಬಾಡಿಗೆ ಕಟ್ಟಡ ಸಿಕ್ಕಿರಲಿಲ್ಲ. ಇವತ್ತು ಸ್ಥಳೀಯ ಸಂಘಟನೆಗಳು ಇಲ್ಲಿ 2 ಡೆಮಾಲಿಷ್ ಇದು ಕ್ರ್ಯಾಕ್ ಆಗ್ಯಾವು, ಇದು ಮಕ್ಕಳ ಹಿತದೃಷ್ಟಿಯಿಂದ ಇದಾಗತ್ತೆ ಅಂತಂದು ಇವತ್ತು ನಮ್ಮ ಗಮನಕ್ಕೆ ತೊಗೊಂಡು ಬಂದರು. ನಾವು ಇವತ್ತು ಇಲ್ಲಿ ಬಂದ್ವಿ, ನೋಡಿದ್ವಿ. ಅಲ್ಲಲ್ಲಿ ಕ್ರ್ಯಾಕ್ ಬಿಟ್ಟೈತಿ, ಸ್ವಲ್ಪ ನೀರು ತೇವಾಂಶ ಹಿಡಿದೈತಿ. ಅದ್ರ ಸಂಬಂಧ ನಾವು ಇಲ್ಲಿ ಇರ್ತಕ್ಕಂಥ ಕೌನ್ಸಿಲರ್ ಸರ್ಗೆ ಮತ್ತು ಇಲ್ಲಿ ಸಾರ್ವಜನಿಕರಿಗೆ ಬಾಡಿಗೆ ಕಟ್ಟಡ ನಮಗೆ ಇವತ್ತು ಹುಡುಕಕ್ಕೆ ಸಹಾಯ ಮಾಡಿರಿ ಅಂತಂದು ಹೇಳಿವ್ರಿ ಸರ್. ಅದು ಸಿಕ್ತು ಅಂತಂದು ನಾವು ಇವತ್ತು ಅಥವಾ ನಾಳೆ ನಾವು ಅಂಗನವಾಡಿ ಶಿಫ್ಟ್ ಮಾಡ್ತೀವಿ ರೀ ಸರ್. ಈ ಕುರಿತು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕ ಕೂಡಲೇ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಬಾಡಿಗೆ ಕಟ್ಟಡಗಳಿಗೆ ಸ್ಥಳಾಂತರ ಮಾಡೋ ಭರವಸೆ ನೀಡಿದ್ದಾರೆ. ನಾವು ಸುದ್ದಿ ಮಾಡ್ತಿದ್ದಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.
ಈಗ ಎಲ್ಲವೂ ಡಿಜಿಟಲ್. ಸರ್ಕಾರಿ ಕಡತಗಳು ಫುಲ್ ಹೈಟೆಕ್. ಆಸ್ತಿ ದಾಖಲೆಗಳು ಎಲ್ಲವನ್ನೂ ಡಿಜಿಟಲೀಕರಣ ಮಾಡಲಾಗ್ತಾ ಇದೆ. ಆದರೆ ಈ ಭಾಗದಲ್ಲಿ ಈ ಖಾತೆಗೆ ವಿರೋಧ ವ್ಯಕ್ತವಾಗಿದೆ. ಕಾವೇರಿ ಟು ಈ ಆಸ್ತಿ ತಂತ್ರಾಂಶಕ್ಕೆ ವಿರೋಧ. ಜನರಿಗೆ ನೋಂದಣಿ ಮಾಡಿಸಲು ಅಡಚಣೆ. ಎಸ್, ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರಿಗೆ, ವ್ಯಾಪಾರಸ್ಥರಿಗೆ ಕಾವೇರಿ ಟು ಈ ಆಸ್ತಿ ತಂತ್ರಾಂಶ ಅಡಚಣೆಯಾಗ್ತಾ ಇದೆ. ನೋಂದಣಾಧಿಕಾರಿ ಕಚೇರಿ ಬಳಿ ಡಿಜಿಟಲೀಕರಣಕ್ಕೆ ಕಚೇರಿಗೆ ನಿತ್ಯ ಅಲೆದಾಟ ಮಾಮೂಲಿಯಾಗಿದೆ. ಇನ್ಮುಂದೆ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿನ ಆಸ್ತಿ ಮಾರಾಟ, ಖರೀದಿ ನೋಂದಣಿಗೆ ಈ ಖಾತೆ ಕಡತಗಳೇ ಬೇಕು. ಆದರೆ ಬಾಗಲಕೋಟೆಯ ಬಿಟಿಡಿಎ ವ್ಯಾಪ್ತಿಯ ನವನಗರದಲ್ಲಿ ಈ ಖಾತೆ ಇನ್ನೂ ಆಗಿಲ್ಲ. ಅದರಲ್ಲೂ ಮುರನಾಳ, ಕೆಸನೂರು ಗ್ರಾಮಗಳಲ್ಲಿ ಈ ಖಾತೆ ಆಗಿಯೇ ಇಲ್ಲ. ಇದರಿಂದ ಆಸ್ತಿ ಮಾರಾಟ, ಖರೀದಿ ಮಾಡಲಾಗದೆ ಜನರು ಪರದಾಡ್ತಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ಇನ್ನೂ 70% ಮಾತ್ರ ಡಿಜಿಟಲೀಕರಣ ಆಗಿದೆ. ಈ ಹಿನ್ನೆಲೆ ಈ ಆಸ್ತಿ ಯೋಜನೆಯಿಂದ ಬಾಗಲಕೋಟೆಯನ್ನ ಕೈಬಿಡಬೇಕು, ಜಿಲ್ಲೆಗೆ ಇನ್ನು ಕೆಲ ತಿಂಗಳ ಕಾಲಾವಕಾಶ ಕೊಡಬೇಕೆಂದು ಸ್ಥಳೀಯರು ಆಗ್ರಹವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಆರ್ತಿ ಸೆಂಟರ್ಗಳಲ್ಲಿ ಇಲ್ಲಿವರೆಗೂ ಈ ಖಾತೆಗಳನ್ನು ಹೊಂದೇ ಇಲ್ಲ. ಅದು ಮೇಲಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ಸ್ ಆಗಿರುವಂಥ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಅದನ್ನು ರಚನೆ ಆಗಿದೆ. ಅಲ್ಲಿರುವಂಥ ಎಲ್ಲ ಆಸ್ತಿಗಳು ಹಕ್ಕುಪತ್ರಗಳಾಗಿ ಇನ್ನೂ ಹಾಗೆ ಉಳಿದಿದ್ದಾವೆ. ಸೊ ನಗರ ಯೋಜನಾ ಪ್ರಾಧಿಕಾರದಿಂದ ನಕ್ಷೆಗಳನ್ನು ಅನುಮೋದನೆ ಮಾಡಿಕೊಳ್ಳದೇ ಈ ಎಲ್ಲ ಆಸ್ತಿಗಳನ್ನು ನಗರಸಭೆಗೆ ಹಸ್ತಾಂತರ ಮಾಡದೇ BTD ಅವರು ಅಂದರೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರವು ತಮ್ಮಲ್ಲಿ ಇಟ್ಕೊಂಡಿರೋದ್ರಿಂದ ಇವತ್ತಿನ ದಿವಸ ನಾವು ಯಾವುದಾದ್ರೂ ಆಸ್ತಿಗಳ ಮೇಲೆ ಲೋನ್ ತೊಗೊಳ್ಳಿಕ್ಕೆ ಅಥವಾ ನಾವು ಮಾರಾಟ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಥರದ್ದು ಉಪನೋಂದಣಿ ಅಧಿಕಾರಿಗಳಿಂದ ಯಾವುದೇ ಸಹಕಾರ ಸಿಗ್ತಾ ಇಲ್ಲ. ಇದೇ ಸೆಪ್ಟೆಂಬರ್ 9ರಿಂದ ಕಾವೇರಿ ಟು ಈ ಆಸ್ತಿಗೆ ಬಾಗಲಕೋಟೆ ಒಳಪಟ್ಟಿದೆ. ಅದರಿಂದ ಹಕ್ಕುಪತ್ರದ ಮೇಲೆ ಆಸ್ತಿ ನೋಂದಣಿ ಕಾರ್ಯ ಬಂದ್ ಮಾಡಲಾಗಿದೆ. ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಆಸ್ತಿ ನೋಂದಣಿ, ಖರೀದಿ, ಮಾರಾಟ ಎಲ್ಲದಕ್ಕೂ ಈ ಆಸ್ತಿ ಪತ್ರ ಕೇಳ್ತಿದ್ದಾರೆ. ಇದರಿಂದ ಸದ್ಯ ಯಾವ ಆಸ್ತಿ ಮಾರಾಟ, ಖರೀದಿ ಪ್ರಕ್ರಿಯೆ ನಡೀತಾ ಇಲ್ಲ. ಕಾವೇರಿ ಟು ತಂತ್ರಾಂಶ ಮತ್ತು ಈ ಆಸ್ತಿ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳ ಆಸ್ತಿಗಳೇನದಾವು ಅವೆಲ್ಲ ಇಂಟಿಗ್ರೇಷನ್ ಆಗಿರೋದ್ರಿಂದ ಇನ್ಮೇಲೆ ನೋಂದಣಿ ಕಾರ್ಯಕ್ಕಾಗಿ ಅವು ಕಂಪಲ್ಸರಿ PID ನಂಬರ್ ಮಾಡ್ಕೊಂಡ್ಬರ್ಬೇಕು ತಮ್ಮ ಪ್ರಾಪರ್ಟಿಗಳಿಗೆ. ಅದರಿಂದ ನಮ್ಮ ಕಾವೇರಿ ತಂತ್ರಾಂಶದಲ್ಲಿ PID ನಂಬರ್ ಇಲ್ಲದೆ ನೋಂದಣಿಗೆ ಯಾವುದೇ ಅವಕಾಶ ಈಗ ಸದ್ಯಕ್ಕಂತೂ ಇರೋದಿಲ್ಲ. ಆದ್ದರಿಂದ ಈಗ ನಗರಸಭೆ ಸಂಸ್ಥೆಗಳು ಏನು ತಮ್ಮ ಪ್ರಾಪರ್ಟಿಗಳಿಗೆ ಈ ಆಸ್ತಿ ಕಂಪ್ಯೂಟರ್ ಫಾರ್ಮ್ ನಂಬರ್ 3 ಅಂತ ಈ ಆಸ್ತಿ ಬರುತ್ತಲ್ಲ ಅದು ಕೊಟ್ಟರೆ ನೋಂದಣಿ ಕಾರ್ಯ ನಮ್ಮಲ್ಲಿ ಮಾಡೋಕ್ಕೆ ಅವಕಾಶ ಇದೆ. ಇದರಿಂದ ಒಂದ್ ಕಡೆ ಜನರಿಗೂ ತೊಂದರೆ, ನೋಂದಣಿ ಆಗದ ಹಿನ್ನೆಲೆ ಸರ್ಕಾರಕ್ಕೆ ಆದಾಯಕ್ಕೂ ಹೊಡೆತ ಬಿದ್ದಿದೆ. ಸರ್ಕಾರ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಮಸ್ಯೆಯನ್ನ ಸರಿಪಡಿಸಬೇಕಿದೆ. ಬಾಗಲಕೋಟೆಯಿಂದ ಮಾಂತೇಶ್ ಜೊತೆ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್.